ನಾನು ಇವಾಗ ಎಲ್ಲಿದ್ದೀನಿ ಅಂತಂದ್ರೆ ನೋಡ್ಬೋದು. ಯಾಕಪ್ಪ 2 ದಿನ ಆಯ್ತು ಯಾವ ವಿಡಿಯೋಸ್ ಅಪ್ಲೋಡ್ ಆಗ್ತಿಲ್ಲ ಅಂತ ಅನ್ಕೋಬಹುದು ನೀವು. ಇನ್ನೇನು ನಾ ಪಾರ್ಟ್ 1 ರೆಡಿ ಮಾಡ್ಬೇಕು, ವಿಡಿಯೋಸ್ ಎಕ್ಸ್ಪೋರ್ಟ್ ಆಗ್ತಿಲ್ಲ, ಫುಲ್ ಸ್ಟೋರ್ ಔಟ್. ಅದು ಎಲ್ಲ ವಿಡಿಯೋಸ್ ಡಿಲೀಟ್ ಆಗ್ಬಿಟ್ಟು ನನಗೆ ಆಶ್ಚರ್ಯ ಆಗ್ಬಿಟ್ಟು ಏನಪ್ಪ ಹಿಂಗಾಯ್ತಲ್ಲ, ಫುಲ್ ಟೆನ್ಷನ್ ಆಗ್ಬಿಟ್ಟು ಗೈಸ್. ಹಾಯ್ ನಮಸ್ಕಾರ ಗುರು, ನಾನು ಇವಾಗ ಎಲ್ಲಿದ್ದೀನಿ ಅಂತಂದ್ರೆ ನೋಡ್ಬೋದು, ಲಾರಿಯಲ್ಲಿ ಹೊಂಟಿದ್ದೀನಿ. ಯಾಕಪ್ಪ 2 ದಿನ ಆಯ್ತು ಯಾವ ವಿಡಿಯೋಸ್ ಅಪ್ಲೋಡ್ ಆಗ್ತಿಲ್ಲ ಅಂತ ಅನ್ಕೋಬಹುದು ನೀವು. ಏನು ಕಾರಣ ಅಂತಂದ್ರೆ ನಾನು ಅರುಣಾಚಲಂಗೆ ಹೋಗಿದ್ದೆ, ವಿಡಿಯೋ ಎಲ್ಲ ಆಯ್ತು ಗೈಸ್, ಎಲ್ಲ ಪಾರ್ಟ್ 1 ಪಾರ್ಟ್ 2 ಎಲ್ಲ ರೆಡಿ ಮಾಡಿದ್ದೆ. ಹಂಗಲ್ಲ ಪಾರ್ಟ್ 1 ಪಾರ್ಟ್ 2 ಆಗಿಲ್ಲ, ಬಟ್ ಪಾರ್ಟ್ 1 ಪಾರ್ಟ್ 2 ರೆಡಿ ಮಾಡಕ್ ಎಲ್ಲ ವಿಡಿಯೋಸ್ ಆಗಿದ್ವು. ಇನ್ನೇನು ನಾ ಪಾರ್ಟ್ 1 ರೆಡಿ ಮಾಡ್ಬೇಕು, ವಿಡಿಯೋಸ್ ಎಕ್ಸ್ಪೋರ್ಟ್ ಆಗ್ತಿಲ್ಲ, ಫುಲ್ ಸ್ಟೋರ್ ಔಟ್ ಬ್ಯಾಗ್ ನನ್ ವಿಡಿಯೋ. ನಂದು ಫೋನ್ ಇರೋದು 11,000 ವಿವೋ Y19s 5G ಅಂತ 11,000 ಫೋನ್ ಅದು. ಸ್ಟೋರೇಜ್ ಬೇರೆ ಕಮ್ಮಿ ಐತೆ. ಏನ್ ಮಾಡೋದಪ್ಪ ಸರಿ, ಎಕ್ಸ್ಪೋರ್ಟ್ ಒಂದು 6 ಟೈಮ್ಸ್ ಮಾಡಿದೀನಿ, ಆಗ್ತಿದಿಲ್ಲ. ಏನ್ ಮಾಡೋದ ಅಂತ SD ಗಳಲ್ಲಿ ಹೋಗಿ ಒಂದು ಡಿಲೀಟ್ ಮಾಡಿದೆ, ಪರ್ಮನೆಂಟ್ ಡಿಲೀಟ್ ಮಾಡಿದೆ. ಅದು ಎಲ್ಲ ವಿಡಿಯೋಸ್ ಡಿಲೀಟ್ ಆಗ್ಬಿಟ್ಲು. ನನಗೆ ಆಶ್ಚರ್ಯ ಆಗ್ಬಿಟ್ಟು ಏನಪ್ಪ ಹಿಂಗಾಯ್ತಲ್ಲ, ಫುಲ್ ಟೆನ್ಷನ್ ಆಗ್ಬಿಟ್ಟು ಗೈಸ್, ಏನ್ ಮಾಡ್ಬೇಕಂತ. ಜೊತೆಗೆ ಇದ್ದವ್ರು ಕೇಳಿದೆ, ಏನಾಗಲ್ಲ ಇನ್ನೊಂದ್ಸತಿ ಹೋದ್ರೆ ಮಾಡ್ಬೋದು ಅಂತಂದ್ರೆ ಸಪೋರ್ಟ್ ಕೊಟ್ರ ಫ್ರೆಂಡ್ಸ್. ಹಿಂಗೆ ಕುಂತ್ರೆ ಏನ್ ಮಾಡೋದ, ಇನ್ನೊಂದ್ ಜಾಗಕ್ಕೆ ಹೋಗ್ಬೇಕಂದಾಗ ಇವಾಗ ನಾನು ಹೋಗ್ತಿರೋ ಜಾಗ ಟ್ರಕ್ಕಿಂಗ್ ಅಷ್ಟು ಚೆನ್ನಾಗೈತೆ ಗೈಸ್. ಎಷ್ಟಂದ್ರೆ ನನ್ ಕಣ್ಣು ಅಷ್ಟು ನೋಡಕ್ಕೂ ಚೆನ್ನಾಗೈತೆ, ಹತ್ತದಕ್ಕೂ ಅಷ್ಟು ಥ್ರಿಲ್ ಆಗೈತೆ. ಒಂಚೂರು ನಿಮ್ಗೆ ಬೋರ್ ಹೊಡೆಯಲ್ಲ, ಅಷ್ಟು ಚೆನ್ನಾಗೈತೆ ಹೇಳ್ಬೇಕಂದ್ರೆ ನಿಜ. ಇನ್ನೊಂದ್ ಏನಪ್ಪಾ ಅಂತಂದ್ರೆ, ಇವಾಗ ನಾನು ಹೋಗ್ತಿರೋದು ಜಾಗಕ್ಕೆ ನಾನು ಇವಾಗ ಟೈಮ್ ಮನೆ ಬಿಟ್ಟಿದ್ದು 5 o'clock ಬಿಟ್ಟಿರ್ತೀನಿ, 5 ಗಂಟೆ ಬಿಟ್ಟಿರ್ತೀನಿ. ನಾನು ಅಲ್ಲಿ ಹೋಗ್ಬೇಕಂತಂದ್ರೆ ನೇರ ನಾನು ಹೋಗೋದೇ ಇಲ್ಲಿ ಹೆಂಗೋ ಚಾಲೆಂಜ್ ಮಾಡ್ಕೊಂಡೆ ಹೋಗೋದು. ನಿಮಗೂ ಹೋಗ್ತಿರೋದ, ನಾನು ಹೇಳ್ಬೇಕಾಗ ಏನಿಲ್ಲ, ಗಾಡಿ ಸಿಗಲ್ಲ ಡೈರೆಕ್ಟ್. ಈ ಟೈಮಿಗೆ ಹೋದ್ರೆ ಇವಾಗ ಬಂದಿ ಟೈಮ್ ನೈಟ್ ಆಗ್ತವೆ, ಏನ್ ಮಾಡೋದಪ್ಪ ಅಂತ ಯೋಚನೆ ಮಾಡಿದಾಗ ಟ್ರೈನ್ ಇಲ್ಲ ಡೈರೆಕ್ಟ್. ಬಳ್ಳಾರಿಗೆ ಹೋದ್ರೆ ನಾನು ಬಳ್ಳಾರಿಯಿಂದ ಅಲ್ಲಿ ಆ ಜಂಕ್ಷನ್ ಇಂದ ಹೋದ್ರೆ 50 ಕಿಲೋಮೀಟರ್ ಐತೆ. ಹೋಗೋಣಂತ ಇನ್ನೇನೈತೆ, ಸುಮ್ನೆ ಟೈಮ್ ವೇಸ್ಟ್ ಮಾಡೋದು ಯಾಕೆ, ಇನ್ನೊಂದ್ 5 ವಿಡಿಯೋ ಬಿಟ್ಟಿಲ್ಲ ಯಾವುದು ಅಂತ ನೋಡಿ ಹೊಂಟಿದೀನಿ, ಬರ್ತಿದೀನಿ. ಯಾವ ಗಾಡಿ ಸಿಕ್ತಿದಿಲ್ಲ, ಲಿಫ್ಟ್ ಯಾವ ಒಂದ್ ಗಾಡಿನೂ ಸಿಕ್ತಿದಿಲ್ಲ. ಕರೆಕ್ಟ್ ಆಗಿ ಇನ್ನೇನು ಈವ್ನಿಂಗ್ ಆಗ್ಬೇಕಾದ್ರೆ ತೋರಿಸ್ತೀನಿ ನೋಡ್ರಿ. ಎಲ್ಲ ಈವ್ನಿಂಗ್ ಆಗುತ್ತೆ. ಇವ್ರೆ ಅಣ್ಣವ್ರು ನಮ್ಗೆ ಲಿಫ್ಟ್ ಕೊಟ್ರು. ಅಣ್ಣವ್ರು ಇವಾಗ ತಮಿಳ್ನಾಡಿಗೆ ಹೊಂಟಾರೆ, ಬಳ್ಳಾರಿ ಮೇಲೆ ಹೊಂಟಾರಂತೆ. ಕರೆಕ್ಟ್ ಒಂದ್ 2 ಟೈಮ್ಸ್ ರಿಕ್ವೆಸ್ಟ್ ಮಾಡಿದಕ್ಕೆ ಅಣ್ಣ ಕರ್ಕೊಂಡ್ರ. ಬಳ್ಳಾರಿ 10 ಗಂಟೆ ರೀಚ್ ಆಗ್ತೀನಿ. ನಾನು ಹೋಗ್ಬೇಕು ಟ್ರೈನಿಗೆ 12 ಗಂಟೆ ಐತೆ. ಯಾವ್ದೇ ಟೆನ್ಷನ್ ಇಲ್ದಂಗೆ ಒಂದೇ ಗಾಡಿ 5-6 ಗಾಡಿ ಕೇಳಿದೀನಿ, ಅವಾಗ ಲಿಫ್ಟ್ ಅದು ವಿಡಿಯೋ ಮಾಡಕ್ಕಾಗಿಲ್ಲ. ಫುಲ್ ಒಂದ್ ಟೆನ್ಷನ್ ಐತೆ. ಯಾವಾಗ ರೀಚ್ ಆಗಿನ ನಂಗೆ ಡೈರೆಕ್ಟ್ ಸಿಕ್ತಲ್ಲ, ಅದಕ್ಕೆ ವಿಡಿಯೋ ಮಾಡ್ತೀನಿ ಗೈಸ್. ಪ್ರತಿಯೊಬ್ರು ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಹೀಗೆ ಮಾಡಿ. ನೀವು ನೋಡಕ್ ಎಕ್ಸ್ಪೆಕ್ಟ್ ಮಾಡಕ್ ಅಷ್ಟು ಚೆನ್ನಾಗಿ ವಿಡಿಯೋಸ್ ಬರ್ತಿರ್ತವೆ. ಯಾರು ಸಪೋರ್ಟ್ ಮಾಡ್ತಿಲ್ಲ ಗೈಸ್, ನನಗೆ ನೀವು ಸಪೋರ್ಟ್ ಮಾಡ್ತಿದ್ರೆ ಸಾಕು. ಇಂಟ್ರೆಸ್ಟ್ ಎಷ್ಟು ಕ್ಯೂರಿಯಾಸಿಟಿ ಇರುತ್ತೆ ಅಂದ್ರೆ ಅಷ್ಟು ಕ್ಯೂರಿಯಾಸಿಟಿ ಇರುತ್ತೆ. ಬೈ ಗೈಸ್.